ಅಪ್ಪಟ ಮಾತುಗಾರರು. ಜನನ ಮರಳು ಮಾಡೋದ್ರಲ್ಲಿ, ನೇಮಿಸೋದ್ರಲ್ಲಿ ಇಂಥ ನಿಸ್ಸೀಮರು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನೀವು ದಯಮಾಡಿ ನಿಮ್ಮ ಕೈ ಮುಗಿತೀನಿ, ವ್ಯಾಲ್ಯೂ ಇರೋವಂಥ ಪ್ರಶ್ನೆ ಅವರನ್ನು ಕೇಳಿ, ನನ್ನನ್ನು ಕೇಳಿ. ಒಂದು ನಿಮಿಷ ಬ್ರದರ್, ಪ್ಲೀಸ್ ಒಂದು ನಿಮಿಷ ಏನಾರು ರೀ, ನಾವು ಸಹಕಾರ ಕೊಡೋದು ಬಿಡೋದು. ಇವ್ರ ಮಂಡ್ಯ ಎಂ ಪಿ ಅಲ್ವೇನ್ರಿ, ಮಂತ್ರಿ ಸೆಕೆಂಡ್ರಿ ಎಂ ಪಿ ಅಲ್ವೇನ್ರಿ, ಏನ್ರಿ ಇವ್ರದ್ದು ಕೊಡುಗೆ? ನಾನು ನವೋದಯ ಪ್ರಾರಂಭ ಆಗಲಿಕ್ಕೆ ಫೈಟ್ ಮಾಡಿದೆ, ಪುಟ್ಟರಾಜು ಬಂದಾಗ ಇನಾಗ್ರೇಟ್ ಆಯಿತು. ಏನ್ರಿ ಇವ್ರದ್ದು ಕೊಡುಗೆ? ನಾನು ಹೇಳಿದ್ನಲ್ರಿ, ಇದೆಲ್ಲ ದೊಡ್ಡದು ಒಂದು ಕಡೆ ಬಿಡ್ರಿ, ಮೈಸೂರು ಬೆಂಗಳೂರು ರಸ್ತೆನೇ ಸರ್ ಮಾಡೋಕ್ಕಾಯ್ತಲ್ವಲ್ರಿ ಅವ್ರ ಕೇಳಿ? ಅಥವಾ ಒಂದು 1,000 ಕೋಟಿ ನಮ್ಮ ನ್ಯಾಷನಲ್ ಹೈವೇಗೆ ದುಡ್ಡು ತರಕ್ಕೆ ಹೇಳ್ರಿ. ಇವತ್ತು KCPನಲ್ಲಿ ನಾನು ಸ್ಟೇಷನಿಂದ ಚಂದ್ರಪೇಟೆಗೆ ರಸ್ತೆನ ಮಂಜೂರು ಮಾಡಿಸ್ಕೊಡೋದು, ಅದನ್ನು ತೊಗೊಬೋದಾಯ್ತಲ್ರಿ? 5 ಕೋಟಿ ಕೊಟ್ಬಿಟ್ಟು NH ಗ್ರ್ಯಾಂಡ್ನ ಪರ್ಮಿಷನ್ ಮಾಡಿಬಿಟ್ಟು ಹೋದ್ರಲ್ಲ, ತೊಗೋಬೋದಾಯ್ತಲ್ಲ 1,000 ಕೋಟಿ ಕೊಟ್ಟು. ಎಷ್ಟು ವರ್ಷ ಆಯಿತು ಪುಟ್ಟರಾಜ್ ಅವ್ರ ಊರ ಮೇಲೆ ರಸ್ತೆ ನೋಡಿದ್ದೀರಲ್ಲ ನೀವೆಲ್ಲ, ಕೆಲವರು ಅಲ್ಲೇ ಇದ್ದೀರಲ್ಲ, ಏನಾಗಿದೆ ರಸ್ತೆ? ಹೋಗೋಕ್ಕಾಗುತ್ತಾ? ಇವತ್ತು 500 ಕೋಟಿಗೆ ನಾನು ಈಗ ಮಂಜೂರು ಆಗ್ತಾಯಿದೆ KCPನಲ್ಲಿ. ಯಾವುದಾರ ಒಂದು ನಾನು ಲೆಟ್ರ್ ಕೊಟ್ಟೆ, ನನಗೆ ಸ್ಪಂದಿಸಲ್ಲ, ಮುಖ್ಯಮಂತ್ರಿ ಕೇಳಲ್ಲ, ಬರೀ ಇದೇ ಆಯ್ತಲ್ರಿ ಕತೆ. ಜೀವನ ಪೂರ್ತಿ JDS ಇದ್ದಾಗ BJPನ ಬೈತಾರೆ, ಕಾಂಗ್ರೆಸ್ JDS ಇದ್ದಾಗ BJPನ ಬೈತಾರೆ, ಇವಾಗ BJP JDS ಜೊತೆಲಿದ್ದಾರೆ, ಕಾಂಗ್ರೆಸ್ ಬೈತಾರೆ. ಬರೀ ಇದೇ ಆಯ್ತಲ್ರಿ ಅವರು. ಅದನ್ನು ನಮ್ಮ ಮಾಧ್ಯಮ ಸ್ನೇಹಿತರು ಯಾಕೋ ಗೊತ್ತಿಲ್ಲ. ನಾನೇನಾದರೂ 2 ತಿಂಗಳ ನಂತರ ಬಂದಿದ್ರೆ ನನ್ನ ಪ್ಯಾಂಟು ಶರ್ಟನ್ನು ಹರಿದು ಬಿಸಾಕಿರಿ, ನೀವೇ ಜನನೂ ಹರಿದಾಗ್ತಿರ್ಲಿವನ್ರಿ? ಆರೋಗ್ಯ ಸಮಸ್ಯೆ ಡೆಲ್ಲಿನಲ್ಲಿ ಅವರೇ ಹೇಳಿವನ್ರಿ, ನಾನು ಕಲ್ಲು ಗುಂಟಾಗಿದ್ದೀನಿ, ನಾನು ಇನ್ನೂ 20 ವರ್ಷ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಅವರೇ ಹೇಳೋಲ್ಲ ಪ್ರೆಸ್ಸಲ್ಲಿ. ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ. ಅವರೇ ಹೇಳಲ್ರಿ, ನೀವು ನಾನು ಆರೋಗ್ಯ ಇಲ್ಲ ಅಂದರೆ ನಿಮಗೆ ತಲೆ ಕೆಟ್ಟಿದ ಅಂತಾರೆ ನಮಗೆ. ಅವರೇ ಹೇಳಿಲ್ವಲ್ಲಪ್ಪ ಪ್ರೆಸ್ಸಲ್ಲಿ, ನಾನು ಚೆನ್ನಾಗಿದ್ದೀನಿ, ಯಾರಿಗೂ ಆತಂಕ ಬೇಡ, ನಾನು ಯಾರಿಗೆ ಎಲ್ಲಿ ಹೇಳಿದ್ದೀನಿ, ನಾನು ಎಲ್ಲ ಇದ್ದೀನಿ ಅಂತ. ಸೊ ಎಷ್ಟು ಸಲ ಮೆಟ್ರೋ ಉದ್ಘಾಟನೆಗೆ ಬರ್ಲಿವೇನ್ರಿ? ನಾವು ಯಾಕೆ ಮಾಡೋಣ? ಅವಶ್ಯಕತೆ ಇಲ್ಲ, ಏನೂ ಆಗಲ್ಲ ಅಂತ ಗೊತ್ತಿದೆ ನನಗೆ, ಅದಕ್ಕೆ ಮಾಡಲ್ಲ. ಕಳೆದ 30 ವರ್ಷದಲ್ಲಿ ಅವರ ಕುಟುಂಬ ಅಧಿಕಾರ ಮಾಡಿರ್ತಕ್ಕಂಥದ್ದು, ಅದರ್ ದ್ಯಾನ್ ಬೇರೆಯವ್ರು ಮಾಡಿರ್ತಕ್ಕಂಥದ್ದು, ಈ ಅವಧಿನಲ್ಲಿ ಅವ್ರದ್ದು ಏನು ಕೊಡುಗೆ ಇದೆ ಅಂತ ವಿಮರ್ಶೆ ನೀವೇ ಮಾಡಿಬಿಡಿ. ನಾನು ನಿಮ್ಗೆ ಒತ್ತಾಯ ಮಾಡಲ್ಲ, ಅವ್ರು ಎಗನೆಟ್ಟಾಗೂ ಹೇಳಲ್ಲ. ಆಮೇಲೆ ನಮ್ಮ ಜನ ಗೊತ್ತಿಲ್ಲ ನನಗೆ, ಅವ್ರು ಏನು ಮಾಡದೇ ಇದ್ರೂ ಅವರನ್ನು ಒಪ್ತಾರೆ. ಅದಕ್ಕೆ ನಾನೇನು ವಿರೋಧ ಇಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ವಿರೋಧ ಯಾಕಿಲ್ಲ? ಯಾವ ವಿಚಾರಕ್ಕೆ ವಿರೋಧ ಇಲ್ಲ ಯಜಮಾನ್ರೆ? ನೋಡಿರಿ, ಇದು 1.5 ಲಕ್ಷ 2 ಕೋಟಿ ಎಲ್ಲ ಇಲಾಖೆಯಿಂದ ನಮ್ಮ ಸರ್ಕಾರ ಬರುತ್ತೀವಿ ಮೊದಲೇ ಕೊಟ್ವಿ. ನಾನು ಅವರ ಬಾಕಿ ಕ್ಲಿಯರ್ ಮಾಡ್ಕೊಂಡು ನಾವು ಅಭಿವೃದ್ಧಿ ನಿಲ್ಲಿಸ್ಬಿಡೋಕ್ಕಾಗುತ್ತಾ? ದುಡ್ಡು ಇಲ್ಲದಲ್ಲೇ ಟೆಂಡ್ರು, ಅದಕ್ಕೆ ಪ್ರಯೋಜನೆಗೆ ಪ್ರೊವೈಡ್ ಮಾಡ್ದಲೇ ಮಾಡಿದರು. ಸೊ ನಾವು ಅದನ್ನು ಕ್ಲಿಯರ್ ಮಾಡಲ್ಲ ಅಂತ ಹೇಳಲ್ಲ, ಬಟ್ ಆದರೆ ನಾವು ಒಂದಷ್ಟು ಕೆಲಸ ಮಾಡಬೇಕಲ್ಲ ಸರ್ಕಾರ. ಹಾಗಾಗಿ ಹಳೆದನ್ನು ಕ್ಲಿಯರ್ ಮಾಡ್ತೀವಿ, ಹೊಸ ಕೆಲಸನೂ ಮಾಡ್ಕೊಳೋದು.